ನಿಮ್ಗೆಲ್ರಿಗೂ ಕೂಡ ಒಂದಷ್ಟು ಕ್ವಶನ್ಸ್ ಇದೆ. ಸೊ ಮೊದಲನೇ ಕ್ವಶನ್ಸ್ ನಿಮ್ಗೆಲ್ರಿಗೂ ತುಂಬಾ ಸಿಂಪಲ್ಲು. ಫಸ್ಟ್ ಕ್ವಶನ್ ಇದನ್ನೇ ಎಲ್ಲರೂ ನಿಮ್ಮನ್ನ ಕೇಳೋದು, ನಿಮ್ಗೆ ತಾತ ಇಷ್ಟನಾ ಅಜ್ಜಿ ಇಷ್ಟನಾ? ಓ ನೋಡಪ್ಪ ಓಟು ಏನ್ ಮಾಡಿದ್ದೀರಾ ಸರ್? ಅವಳು ಬೈತಿರ್ತಾಳೆ, ನಾನು ಹೊಡಿತಿರ್ತೀನಿ ಅಷ್ಟೇ. ಯಾಕೆ ತಾತ ಇಷ್ಟ ನಿನಗೆ ವಿಮಾನ್? ಏನ್ ಕೇಳಿದ್ರು ಕೊಡಿಸ್ತಾ ಇರ್ತಾರೆ. ಹೌದಾ? ಅದೇ ತಪ್ಪು, ಐಸ್ ಕ್ರೀಮ್ ಬೇಕಲ್ಲ, ಐಸ್ ಕ್ರೀಮ್ ಅಲ್ಲ, ಚಾಕ್ಲೇಟ್. ಏನು ಕೇಳಿದ್ರು ಅಂದರೆ ಎಲ್ಲ ಒಳ್ಳೇದೇ ಕೇಳ್ತಾನೆ ಅವನು. ಓಕೆ ಓಕೆ. ತಾತ ವೆರಿ ಸಪೋರ್ಟಿವ್, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಏನು ಕೇಳಿದ್ರು ಆ್ಯಕ್ಚುಲಿ ಕೊಡಿಸ್ತಾರೆ. ನೀನು ತೋರಿಸು. ಈಗಲ್ಲ ನಾನು ನಿನ್ನ ತೋರಿಸು ಅಂದೇ ತೋರಿಸ್ತೇನೆ. ಓಕೆ. ಸೊ ನಿಮಗೆ ಚಿಕ್ಕಂದಿಂದ ಇವಾಗ್ಲಿವರೆಗೂ ಇರ್ಬೋದು, ಕತೆಗಳನ್ನ ಯಾರು ಹೇಳ್ತಾರೆ, ಅಜ್ಜಿನ ತಾತನ? ಅಜ್ಜಿ ಇದೆ, ಟಿ ವಿ ಸೀರಿಯಲ್ಸ್ ರಾಮಾಯಣ ಮಹಾಭಾರತ್ ಬರ್ತಿರುವಾಗ ಅದನ್ನ ಎಲ್ಲರೂ ಒಟ್ಟಿಗೆ ಕೂರಿಸ್ಕೊಂಡು ತೋರಿಸ್ತಿದ್ರು. ಸೊ ಅದ್ರಲ್ಲಿ ಜಾಸ್ತಿ ನಾಲೆಡ್ಜ್ ಇದು. ನಿಮ್ಗೆಲ್ಲ ಖರ್ಚಿಗೆ ಕಾಸು ಯಾರು ಕೊಡ್ತಾರೆ? ಇಟ್ಕೊಂಡಿರೋ 100 ರೂಪಾಯಿ 200 ರೂಪಾಯಿ ಅಂತ ಯಾರು ಕೊಡ್ತಾರೆ? ಓಕೆ, ಗೊತ್ತಿಲ್ದಂಗೆ. ಇಲ್ಲ, ಅವ್ರಿಗೆ ದುಡ್ಡಿನ ಅವಶ್ಯಕತೆನೇ ಬೀಳಲ್ಲ, ಅವ್ರು ಯಾರಿಗೂ ದುಡ್ಡು ಕೇಳೋದು ಇಲ್ಲ. ನಿಂಗೆ ಅಜ್ಜಿ ಕೊಡ್ತಾರೇನೋ? ಅಲ್ಲ, ಅಜ್ಜಿ ಕೊಡ್ತಾರಾ? 10 ರೂಪೀಸ್. ಹೌದನಾ? ಹೇಳು. 10 ರೂಪಾಯಿಂದ 20 ರೂಪಾಯಿ ಕೊಡ್ತಾರೆ ಅಷ್ಟೇ ನನ್ನ ಹತ್ರ ಬಜೆಟ್ ಅಜ್ಜಿ ಹತ್ರ. ನನ್ನ ಹತ್ರ ಜಾಸ್ತಿ ಕೊಡ್ತಾರೆ. 100 ರೂಪೀಸ್ ತಾತ ಅಂತ ಬರ್ತಾನೆ ಬೆಳಿಗ್ಗೆ. ಯಾವ್ದಾದ್ರು ವಿಶೇಷ ಇದ್ರೆ ದುಡ್ಡು ಯಾರು ಖರ್ಚು ಮಾಡಲ್ಲ.